ಪರಿವರ್ತನಾ ಸಮಾವೇಶವನ್ನ ಉದ್ದೇಶಿಸಿ ಎಂಎಲ್ಸಿರಾದಂಥ ಶರವಣ್ಣರವರು ಮಾತನಾಡಬೇಕು ಅಂತೇಳಿ ಮನವಿಯನ್ನ ಮಾಡ್ತೀನಿ. ಶರವಣ್ಣರವರು ದಯಮಾಡಿ ಪೊಲೀಸ್ನವರು ಎಡಭಾಗದಲ್ಲಿ ಕಾರ್ಯಕರ್ತರು ಕುಳಿತುಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಈ ಭಾಗದಲ್ಲಿ ಬಹಳಷ್ಟು ಒತ್ತಾಗಿ ನಿಂತಿದ್ದಾರೆ, ಅವ್ರನ್ನ ಎಡಭಾಗಕ್ಕೆ ಕಳಿಸ್ಕೊಡ್ಬೇಕು. ಈಗ ಇನ್ನು ಕೆಲವೇ ನಿಮಿಷದಲ್ಲಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಸನ್ಮಾನ್ಯ ರಾಹುಲ್ ಗಾಂಧಿರವರು ಆಗಮಿಸಲಿದ್ದಾರೆ. ಅವರನ್ನು ಸ್ವಾಗತ ಮಾಡಲು ರಾಷ್ಟ್ರೀಯ ಜೆಡಿಎಸ್ನ ಅಧ್ಯಕ್ಷರಾದಂತ ಸನ್ಮಾನ್ಯ ದೇವೇಗೌಡರು, ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಕುಮಾರಸ್ವಾಮಿರವರು, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್ ಹೆಲಿಪ್ಯಾಡ್ಗೆ ಹೋಗಿದ್ದಾರೆ. ತಾವೆಲ್ಲರೂ ಕೂಡ ನೋಡಬಹುದು, ಹೆಲಿಕಾಪ್ಟರ್ ಬರ್ತಾ ಇದೆ. ರಾಹುಲ್ ಗಾಂಧಿರವರು ಇಲ್ಲಿ ಒಂದೇ ನಿಮಿಷದಲ್ಲಿ ನಮ್ಮ ಸಭಾಂಗಣಕ್ಕೆ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಜೋರಾಗಿ ಹೇಳಬೇಕು, ರಾಹುಲ್ 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 ಟ್ರೈನಿಂಗ್, ರಾಹುಲ್ ಜೋರಾಗಿ, ರಾಹುಲ್ ರಾಹುಲ್ ರಾಹುಲ್. ಇದು ಟ್ರೈನಿಂಗ್ ಬಂದ್ಬಿಡ್ತಲ್ಲಣ್ಣ, ಬಂದ್ಬಿಡ್ತೀನಿ. ಏನ್ ಮಾತಾಡ್ತೀನಿ? ಕಾಂಗ್ರೆಸ್ ಪಕ್ಷಕ್ಕೆ, ಜೆಡಿಎಸ್ ಪಕ್ಷಕ್ಕೆ, ಸನ್ಮಾನ್ಯ ದೇವೇಗೌಡರಿಗೆ, ಶ್ರೀ ರಾಹುಲ್ ಗಾಂಧಿಗೆ, ನಮ್ಮ ನೆಚ್ಚಿನ ಜನಪ್ರಿಯ ಮುಖ್ಯಮಂತ್ರಿ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ, ಸನ್ಮಾನ್ಯ ದೇವೇಗೌಡರಿಗೆ, ಸನ್ಮಾನ್ಯ ದಿನೇಶ್ ಗುಂಡೂರಾವ್ಗೆ, ಆತ್ಮೀಯ ಬಂಧುಗಳೇ, ಜೆಡಿಎಸ್ ಡಿಕೆ ಶಿವಕುಮಾರ್ ಅವರಿಗೆ, ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಪರಿವರ್ತನೆ ಸಮಾವೇಶಕ್ಕೆ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಎಲ್ಲ ಹಿರಿಯ ಮುಖಂಡರುಗಳೇ ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೇ, ನಿಮ್ಮೆಲ್ಲರಿಗೂ ಈ ಸುಂದರ ಸಂಜೆಯಲ್ಲಿ ನಮಸ್ಕಾರಗಳನ್ನ ತಿಳಿಸುತ್ತಾ, ಇವತ್ತು ಇಡೀ ಮೈತ್ರಿ ಸರ್ಕಾರ, ಇಡೀ ಜಾತ್ಯತೀತ ಪಕ್ಷಗಳು ಒಗ್ಗೂಡಿ ಇಡೀ ಕರ್ನಾಟಕದಿಂದ ಇಡೀ ರಾಷ್ಟ್ರಕ್ಕೆ ಒಂದು ಸಂದೇಶ ಕೊಡುವ ಸಲುವಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ಒಂದು ಐತಿಹಾಸಿಕ ಸಮಾವೇಶವನ್ನ ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಾವು ಈ ಸಂದೇಶವನ್ನು ಕಳಿಸ್ತಾ ಇದ್ದೀವಿ. ಬಹುಶಃ 4.25 ವರ್ಷದಿಂದ ಬರೀ ಸುಳ್ಳನ್ನ ಹೇಳ್ಕೊಂಡು ಬಂದಿರತಕ್ಕಂಥ ಬಿಜೆಪಿಯನ್ನ ಮನೆಗೆ ಕಳಿಸ್ಕೊಡುವಂತ ಕೆಲಸವನ್ನ ನಾವೆಲ್ಲ ಕೂಡ ಸೇರಿ ಮಾಡಬೇಕಾಗಿರತಕ್ಕಂಥ ಸಮಯ ಬಂದಿದೆ. ಬಹುಶಃ ಏಪ್ರಿಲ್ 18 ಹಾಗೂ 23ನೇ ತಾರೀಕು ನಡೆಯುವಂತ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿರತಕ್ಕಂಥ 28ಕ್ಕೂ 28 ಕ್ಷೇತ್ರದಲ್ಲಿ ಗೆದ್ದು ಈ ಒಂದು ಸಂದೇಶವನ್ನ ಕಳಿಸ್ಕೊಡುವಂತ ಕೆಲಸವನ್ನ ತಾವೆಲ್ಲ ಕೂಡ ಸೇರಿ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ಬಹುಶಃ ಇವತ್ತು ಕೋಮುವಾದಿ ಪಕ್ಷ ಬರೀ ಸುಳ್ಳು ಮೊದಲ, ಬಿಜೆಪಿ ಮೊದಲ ಅಂತ ಹೇಳಿದ್ರೆ ಬಹುಶಃ ಬಿಜೆಪಿ ಮೊದಲು ಅಂತ ಹೇಳಬೇಕಾಗುತ್ತೆ. ಅವರ ಅಧಿಕಾರಕ್ಕೆ ಬರೋ ಮುಂಚಿತವಾಗಿ ಕೊಟ್ಟಿರತಕ್ಕಂಥ ಆಶ್ವಾಸನೆಗಳಲ್ಲಿ ಯಾವುದಾದ್ರು ಒಂದನ್ನಾದ್ರೂ ಈಡೇರಿಸಿದಾರಾ? ನೀವೆಲ್ಲ ಕೂಡ ತಿಳ್ಕೋಬೇಕಾಗಿದೆ. ಅವರ ಪುಕ್ಕಟೆ ಸಾಧನೆ ಏನು? ಸ್ವಚ್ಛ ಭಾರತ ಅಂತ ಹೇಳಿದ್ರು, ಪರಕ್ಕೆ ನಿಮ್ಮದು, ಕಸ ಬೀದಿದು. ಅವರೇನ್ ಸ್ವಚ್ಛ ಭಾರತ ಮಾಡಿದ್ರು ಹೇಳಬೇಕಾಗುತ್ತೆ. ಜನ್ಧನ್ ಅಕೌಂಟ್ ಅಲ್ಲಿ ನಿಮ್ಮದೇ ಅಕೌಂಟು ಏನೋ ₹1 ದುಡ್ಡು ಬಂತ, 15 ಲಕ್ಷ ರೂಪಾಯಿ ದುಡ್ಡು ಹಾಕ್ತೀನಿ ಅಂತ ಹೇಳಿದ್ರು. ಈ ತರ ಮೋಸ ಮಾಡಿರತಕ್ಕಂಥವರು ಕಪ್ಪು ಹಣವನ್ನು ಹೊರತಂದು ನಿಮಗೆ ಹಂಚ್ತೀವಿ ಅಂತ ಹೇಳಿದ್ರು. ಏನಾದ್ರು ಒಂದು ಕೆಲಸ ಮಾಡಿದಾರ? ಪ್ರತಿ ವರ್ಷ ಕೂಡ ಯುವಕರಿಗೆ 2 ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ಒಬ್ಬರು ಏನಾದ್ರು ಯುವಕರು ಉದ್ಯೋಗವನ್ನ ಪಡೆದಿದ್ದಾರ? ಹೇಳಬೇಕಾಗುತ್ತೆ. ಈ ತರ ಅನೇಕ ಆಶ್ವಾಸಗಳನ್ನ ಕೊಟ್ಟು ನೀವೆಲ್ಲ ಯುವಕರು ಬಹಳಷ್ಟು ಜನ ಏನೋ ಒಂದು ಬದಲಾವಣೆ ತರ್ತಾರೆ, ಏನೋ ಒಂದು ಆಸೆ ಇಟ್ಕೊಂಡು ಮೋದಿ ಮೋದಿ ಅಂತೇಳಿ ಬೀದಿಯಲ್ಲಿ ನೀವೆಲ್ಲ ಕೂಗಾಡ್ತಾ ಇದ್ರಿ. ಆದ್ರೆ ಇವತ್ತು ನಿಮ್ಮ ಕನಸಲ್ಲ ನುಚ್ಚು ನೂರಾಗಿದೆ. ಅದನ್ನ ಏನಾದ್ರು ಮಾಡಬೇಕಾಗಿದ್ರೆ ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ನೇತೃತ್ವದಲ್ಲಿ ಏನು ಕರ್ನಾಟಕದಿಂದ ನಾವು ಏನು ನಮ್ಮ ಮೈತ್ರಿ ಅಭ್ಯರ್ಥಿಗಳನ್ನ ನಮ್ಮ ಪರಿವರ್ತನೆಯ ಈ ಒಂದು ಸಮಾವೇಶದ ಮೂಲಕ ಸಂದೇಶವನ್ನು ಕೊಟ್ಟು
ಮುಂದಿನ ದಿನಗಳಲ್ಲಿ ಜಾತ್ಯತೀತ ಪಕ್ಷಗಳ ಆಡಳಿತ ಬರಬೇಕು ಕೇಂದ್ರದಲ್ಲಿ. ಆವಾಗ ಮಾತ್ರ ನೀವು ಕಂಡ ಕನಸು ನಡೆಸಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದರೆ ಅಜ್ಜಿಯರಿಲ್ಲದ ಮನೆಯಿಲ್ಲ, ಮಜ್ಜಿಗೆ ಇಲ್ಲದ ಊಟವಿಲ್ಲ, ಗೆಜ್ಜೆ ಇಲ್ಲದ ಕುಣಿತವಿಲ್ಲ, ಜಾತ್ಯತೀತ ಪಕ್ಷಗಳಿಲ್ಲದ ಕೇಂದ್ರ ಸರ್ಕಾರ ಇಲ್ಲ ಅನ್ನೋದನ್ನ ತಾವೆಲ್ಲ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಅಭ್ಯರ್ಥಿಗಳು ಎಲ್ಲರನ್ನೂ ಕೂಡ 28 ಗೆಲ್ಲಿಸಿಕೊಡುವಂತ ಕೆಲಸವನ್ನ ತಾವು ಮಾಡಬೇಕಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜೆಡಿಎಸ್, ಜೈ ಕಾಂಗ್ರೆಸ್. ಶರವಣರಿಗೆ ಧನ್ಯವಾದಗಳು. ಕೆಲವೇ ನಿಮಿಷಗಳಲ್ಲಿ ಬಂದ್ಬಿಟ್ರು ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ದೇವೇಗೌಡರಿಗೆ ಜೆಡಿಎಸ್ನ ಪರಮೋಚ್ಚ ನಾಯಕರಾದಂತ ಸನ್ಮಾನ್ಯ ದೇವೇಗೌಡರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಎಲ್ಲರಿಗೂ ಜೈ ದೇವೇಗೌಡರಿಗೆ ಜೈಕಾರ ಹಾಕುವ ಮುಖಾಂತರ ಅವ್ರನ್ನ ಈ ಪರಿವರ್ತನಾ ಸಮಾವೇಶಕ್ಕೆ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಎಚ್ ಡಿ ದೇವೇಗೌಡರು ಜೆಡಿಎಸ್ ಪಕ್ಷದ ಸರ್ವೋಚ್ಚ ನಾಯಕರು ಈಗ ತಾನೇ ವೇದಿಕೆಗೆ ಆಗಮಿಸಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ವೋಚ್ಚ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಈ ವೇದಿಕೆಗೆ ಬರುವರಿದ್ದಾರೆ. ತದನಂತರ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಕುಮಾರಸ್ವಾಮಿ ಅವರು ಕೂಡ ವೇದಿಕೆಗೆ ಆಗಮಿಸಲಿದ್ದಾರೆ. ಸಿಎಲ್ಪಿ ಲೀಡರ್ ಆದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ವೇದಿಕೆಗೆ ಆಗಮಿಸಲಿದ್ದಾರೆ. ಅದೇ ತರ ಡೆಪ್ಯೂಟಿ ಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ವೇದಿಕೆಗೆ ಆಗಮಿಸಲಿದ್ದಾರೆ. ಹಿರಿಯ ನಾಯಕರು ಸೋಲಿಲ್ಲದ ಸರ್ದಾರ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ವೇದಿಕೆ ಮೇಲೆ ಬರೋರಿದ್ದಾರೆ. ಹಿರಿಯ ನಾಯಕರು ರೆವಿನ್ಯೂ ಸಚಿವರಾದಂತ ಆರ್ ವಿ ದೇಶಪಾಂಡೆ ಅವರು ಈಗ ಆಲ್ರೆಡಿ ವೇದಿಕೆ ಮೇಲೆ ಇದ್ದಾರೆ. ಸನ್ಮಾನ್ಯ ಹಿರಿಯ ನಾಯಕರು ಆತ್ಮೀಯರಾದಂತ ರಾಮಲಿಂಗಾರೆಡ್ಡಿ ಅವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇನ್ನು ಅನೇಕ ಜೆಡಿಎಸ್ನ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು ಕೂಡ ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಬರೋರಿದ್ದಾರೆ. ಅವರೆಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ಸ್ವಾಗತವನ್ನ ಬಯಸ್ತೇವೆ. ರಾಹುಲ್ ಗಾಂಧಿ ಅವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ವಾಗತ. ವೇದಿಕೆಗೆ ಬಂದಿದ್ದಾರೆ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾದಂತ ವೇಣುಗೋಪಾಲ್ ರವರು ಕೂಡ, ಸಿದ್ದರಾಮಯ್ಯನವರು ಕೂಡ, ಎಚ್ ಕೆ ಪಾಟೀಲ್ರು ಕೂಡ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ, ಕೆಪಿಸಿಸಿ ಅಧ್ಯಕ್ಷರಾದಂತ ದಿನೇಶ್ ಗುಂಡೂರಾವ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಎಲ್ಲ ಕಾಂಗ್ರೆಸ್ ಪಕ್ಷದ, ಜೆಡಿಎಸ್ ಪಕ್ಷದ ರೈಟ್ ಸೈಡ್ ಅಲ್ಲಿ ದಯವಿಟ್ಟು ಹಿಂಭಾಗದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಬಲಭಾಗಕ್ಕೆ ಬರಬೇಕು, ಕುಳಿತುಕೋಬೇಕು. ಯಾರೂ ಕೂಡ ನಿಂತ್ಕೋಬಾರ್ದು. ಸಾವಿರಾರು ಜನ ನಿಂತಿದ್ದೀರಿ, ದಯವಿಟ್ಟು ಪಕ್ಕಕ್ಕೆ. ಹೊರಗಡೆ ಇರತಕ್ಕಂಥವ್ರೆಲ್ಲರೂ ಕೂಡ ಒಳಗಡೆ ಬರಬೇಕು. ನೈಸ್ ರೋಡಲ್ಲಿ ಇರ್ತಕ್ಕಂಥವ್ರು, ಹೊರಗಡೆ ಗ್ರೌಂಡ್ ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಒಳಗಡೆ ಬರಬೇಕು ಅಂತೇಳಿ ಈಗ ತಾನೇ ಪರಿವರ್ತನಾ ಸಮಾವೇಶವನ್ನ ಕೈ ಎತ್ತುವ ಮುಖಾಂತರ ಜೆಡಿಎಸ್ ಪಕ್ಷ, ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳು ಕೂಡ ಇವತ್ತು ಈ ಪರಿವರ್ತನಾ ಸಮಾವೇಶವನ್ನ